ಹಿಮದಿಂದ ತುಂಬಿರುವ ಅಂಟಾರ್ಟಿಕಾ ಪ್ರದೇಶದಲ್ಲಿ ಒಂದು ಚಿಕ್ಕ ಪೆಂಗ್ವಿನ್ ವಾಸಿಸುತ್ತಿತ್ತು. ಪ್ರತಿದಿನವೂ ಅದು ಸಮುದ್ರದ ತೀರದಲ್ಲಿ ನಿಂತು ಹಿಮದ ಮೇಲೆ ಬೀಳುವ ಸೂರ್ಯನ ಬೆಳಕನ್ನು ನೋಡುತ್ತಾ ಒಂಟಿತನವನ್ನು ಅನುಭವಿಸುತ್ತಿತ್ತು. ಅವನ ಹೃದಯದಲ್ಲಿ ಯಾರೋ ಒಬ್ಬಳಿಗಾಗಿ ಖಾಲಿ ಜಾಗ ಇತ್ತು. ಒಂದು ದಿನ ಹಿಮದ ಮೇಲೆ ಜಾರಿ ಬರುತ್ತಿದ್ದ ಒಂದು ಹೆಣ್ಣು ಪೆಂಗ್ವಿನ್ ಅವನ ಕಣ್ಣಿಗೆ ಬಂತು. ಅವಳು ನಗುತ್ತಾ ನಡೆಯುತ್ತಿದ್ದಳು. ಅವರ ಕಣ್ಣುಗಳು ಮೊದಲ ಬಾರಿ ಭೇಟಿಯಾದ ಕ್ಷಣದಲ್ಲೇ ಇಬ್ಬರ ಮನಸ್ಸಿನೊಳಗೆ ಅನಿರ್ವಚನೀಯ ಭಾವನೆ ಮೂಡಿತು. ಹಿಮದ ಚಳಿಯ ಮಧ್ಯೆ ಒಂದು ಮೃದುವಾದ ಪ್ರೀತಿ ಅರಳಿತು. ಗಂಡು ಪೆಂಗ್ವಿನ್ ತನ್ನ ಪ್ರೀತಿಯನ್ನು ಹೇಳಲು ಮಾತುಗಳಿರಲಿಲ್ಲ. ಆದ್ದರಿಂದ ಅದು ಒಂದು ಚಿಕ್ಕ ಕಲ್ಲನ್ನು ಆಯ್ಕೆ ಮಾಡಿಕೊಂಡು ತನ್ನ ಚೊಂಚಿನಿಂದ ಹಿಡಿದು ಅವಳ ಮುಂದೆ ಇಟ್ಟಿತು. ಆ ಕಲ್ಲು ಅವನ ಹೃದಯದ ಪ್ರತೀಕವಾಗಿತ್ತು. ಹೆಣ್ಣು ಪೆಂಗ್ವಿನ್ ಅದನ್ನು ನಾಚುತ್ತಾ ಸ್ವೀಕರಿಸಿದಳು. ಅಂದು ಅವರಿಬ್ಬರ ನಡುವೆ ಮೌನದ ಪ್ರೀತಿ ಆರಂಭವಾಯಿತು. ಅದಿನಂತರ ಅವರು ಪ್ರತಿದಿನ ಒಟ್ಟಿಗೆ ಸಮುದ್ರಕ್ಕೆ ಹೋಗಿ ಮೀನು ಹಿಡಿಯುತ್ತಿದ್ದರು. ಒಬ್ಬರಿಗಾಗಿ ಒಬ್ಬರು ಕಾಯುತ್ತಾ ಸಂತೋಷದ ಕ್ಷಣಗಳನ್ನು ಹಂಚಿಕೊಳ್ಳುತ್ತಿದ್ದರು. ಚಳಿಯ ಗಾಳಿಯಲ್ಲೂ ಅವರ ಪ್ರೀತಿಯವರನ್ನು ಬಿಸಿಯಾಗಿಟ್ಟಿತು. ಒಂದು ದಿನ ಭಾರೀ ಹಿಮಪಾತ ಶುರುವಾಯಿತು. ದೃಶ್ಯ ಕಾಣದಷ್ಟು ಹಿಮ ಬಿದ್ದಿತು. ಆ ಗೊಂದಲದಲ್ಲಿ ಹೆಣ್ಣು ಪೆಂಗ್ವಿನ್ ದಾರಿ ತಪ್ಪಿದಳು. ಗಂಡು ಪೆಂಗ್ವಿನ್ ಭಯಪಡದೆ ತನ್ನ ಧ್ವನಿಯಿಂದ ಅವಳನ್ನು ಕರೆಯುತ್ತಾ ಹಿಮದ ಮಧ್ಯೆ ಹುಡುಕುತ್ತಾ ಹೋದ. ಬಹಳ ಸಮಯದ ನಂತರ ಆ ಧ್ವನಿ ಅವಳ ಕಿವಿಗೆ ತಲುಪಿತು. ಇಬ್ಬರೂ ಮತ್ತೆ ಭೇಟಿಯಾದಾಗ ಸಂತೋಷದಿಂದ ಒಬ್ಬರನ್ನೊಬ್ಬರು ಹತ್ತಿರ ಹಿಡಿದರು. ಆಮೇಲೆ ಅವರು ಸೇರಿ ಕಲ್ಲುಗಳಿಂದ ಒಂದು ಚಿಕ್ಕ ಗೂಡನ್ನು ಕಟ್ಟಿದರು. ಅದು ಅವರ ಹೊಸ ಜೀವನದ ಆರಂಭವಾಗಿತ್ತು. ಕೆಲವು ದಿನಗಳ ಬಳಿಕ ಆ ಗೂಡಿನಲ್ಲಿ ಒಂದು ಚಿಕ್ಕ ಪೆಂಗ್ವಿನ್ ಮಗು ಜನಿಸಿತು. ಅದು ಅವರ ಪ್ರೀತಿಯ ಜೀವಂತ ಗುರುತಾಗಿತ್ತು. ಹಿಮದಿಂದ ತುಂಬಿದ ಆ ಪ್ರದೇಶದಲ್ಲಿ ಆ ಪೆಂಗ್ವಿನ್ ಕುಟುಂಬ ಸಂತೋಷದಿಂದ ಬದುಕತೊಡಗಿತು. ಚಳಿ ಎಷ್ಟೇ ಇರಲಿ, ನಿಜವಾದ ಪ್ರೀತಿ ಇದ್ದರೆ ಅದು ಎಲ್ಲವನ್ನೂ ಜಯಿಸುತ್ತದೆ ಎಂಬುದಕ್ಕೆ ಅವರ ಕಥೆಯೇ ಸಾಕ್ಷಿ.